number you have dialed is currently busy. ಹೇಳ್ರಿ ತಿಕ್ಕ. ಮರತೇನ ಇವತ್ತು ನಮ್ಮ ಫಸ್ಟ್ ಇಯರ್ ಮ್ಯಾರೇಜ್ ಆ್ಯನಿವರ್ಸರಿ ಐತಿ. ಸಂಜೆಗೆ ಶಂಕರ್ಲಿಂಗ್ ಗುಡಿಗೆ ಹೋಗೋಣ, ಜಲ್ದಿ ಬಾ ಅಂತ ಹೇಳಿದ್ನಿಲ್ಲ. ಹಾಂ ಗೊತ್ತಾ, ಇವತ್ತು ರಾಜ್ಯೋತ್ಸವ ಕಮಿಟಿ ಮೀಟಿಂಗ್ ಇತ್ತು, ಅದಕ್ಕೆ ಲೇಟ್ ಆಗೈತಿ. ಒಂದು ಕೆಲಸ ಮಾಡು, ನೀ ಡೈರೆಕ್ಟ್ ಗುಡಿಗೆ ಬಾ, ನಾನು ಅಲ್ಲೇ ಬರ್ತೇನೆ. ಬರೀ ಯಾವಾಗಲೂ ಇದನ್ನ ಕೇಳೋದಾಗೈತಿ. ಹಂಗೆ ಕಾಲ್ ಕಟ್ ಮಾಡತ್ತೀರಿ ತಿಕ್ಕ, ಯಾಕೆ ಏನಾಯ್ತು? ಏನಾಗಬೇಕಲ್ಲ, ಏನು ಮಾಡ್ಬೇಕು ಅನ್ನೋದು ತಿಳ್ಕೊ ಫಸ್ಟ್. ಈಗೇನ ನಿನ್ನ ಮಾತಿನ ಅರ್ಥ? ನಿನಗೆ ಅರ್ಥ ಮಾಡ್ಸೋರ ಹುಚ್ಚರು. ನಾ ಈ ಗುಡಿಗೆ ಬರ್ತೇನೆ ನೋಡು. ಹಲೋ ಅಕ್ಕ. ಹೇಳಿ ರಾಹುಲ್. ನಾನು ನಿಮ್ಮ ಮನೆಗೆ ಬರತ್ತೀನಿ. ಮಾಮ ಡ್ಯೂಟಿ ಅಂತ ಬಂದಾರೋ ಇಲ್ಲೋ? ಯಾಕೋ, ಏನು ವಿಷಯ? ಕಾಲ್ನಾಗ ಬೇಡಕ್ಕ, ಅಲ್ಲೇ ನಿಮ್ಮ ಮನೆಗೆ ಬಂದು ಹೇಳ್ತೇನೆ. ಈಗ ನಾವು ಮನ್ಯಾಗಿಲ್ಲ, ಶಂಕರ್ಲಿಂಗ್ ಗುಡಿಗೆ ಬಾ. ಆಯ್ತು ಸರಿ. ಭಾಳ ಗಲ್ಲ ಉಬ್ಬಿಸ್ಕೊಂಡು ಕುಂಡ್ರಬೇಡ ಮೇಡಮ್, ಸಾರಿ ಸ್ವಲ್ಪ ಲೇಟ್ ಆಯ್ತು. ಬರೀ ಸಂಘಟನೆ ಮಾಡ್ಕೊತ ಹೋಗವೆನ್ನಿ, ನಮ್ಮ ಸಂಸಾರದ ಬಗ್ಗೆ ಕಾಳಜಿ ಮಾಡ್ತೀನಿಲ್ಲ. ಶುರು ಮಾಡಿದೀನಿ, ನಡಿ ಮನೆಗೆ ಹೋಗಿ ಮಾತಾಡೋಣ. ಏನು ಮನೆಗೆ ಹೋಗಿ ಮಾತಾಡೋದಾ? ಇನ್ನ ಎಷ್ಟು ದಿನ ಅಂತ ಇದನ್ನ ಮಾಡ್ತೀನಿ? ನಮ್ಮ ಪರ್ಸನಲ್ ಲೈಫ್ ಬಗ್ಗೆನೂ ಸ್ವಲ್ಪ ಕಾಳಜಿ ಮಾಡಲ್ಲ. ಏನಾಗೈತಿ ನಮ್ಮ ಪರ್ಸನಲ್ ಲೈಫ್? ಚಲೋ ಜಾಬ್ ಐತಿ, ಚಲೋ ಫ್ಯಾಮಿಲಿ, ಆರೋಗ್ಯ, ಶಾಂತಿ, ನೆಮ್ಮದಿ, ಇದಕ್ಕಿಂತ ಇನ್ನೇನು ಬೇಕು? ಎಲ್ಲ ಚಲೋನ ಐತಲ್ಲ. ನಿನಗೆ ಹೇಳಿ ಸಾಕಾಗೈತೆ ನಂಗೆ. ಇವತ್ತೊಂದು ಡಿಸೈಡ್ ಆಗ್ಬೇಕು, ಇಲ್ಲ ಅಂದ್ರೆ ನಮ್ಮ ಮನೆಗೆ ಬರಂಗಿಲ್ಲ. ಏನು ಡಿಸೈಡ್ ಮಾಡಕ್ಕಿದ್ದೀನಿ? ನಿನ್ ಜೊತೆ ಡಿಗ್ರಿ ಕಲ್ತಾರ, 1 ಲಕ್ಷ ತನಕ ಸ್ಯಾಲ್ರಿ ತಗೊಳತಾರ. ಆದ್ರೆ ನೀನ್ ನೋಡಿದ್ರ ಬರೀ 22,000 ದುಡ್ಯಾತಿ. ರಿತಿಕಾ ಪ್ಲೀಸ್, ನನ್ನ ಬೇರೆದವ್ರ ಜೊತೆ ಕಂಪೇರ್ ಮಾಡಬೇಡ. ಕಂಪೇರ್ ಮಾಡಬಾರ್ದಂದ್ರ ನನ್ನ ಮಾತು ಕೇಳ. ಏನ? ನಾನು ಕನ್ನಡತಿ, ನನಗೂ ಕನ್ನಡ ಅಭಿಮಾನ ಐತಿ. ಇಷ್ಟು ದಿನ ನೀ ಕನ್ನಡ ಸೇವೆ ಮಾಡಿದ್ ಸಾಕು. ಇನ್ಮೇಲೆ ನಮ್ಮ ಪರ್ಸನಲ್ ಲೈಫ್ ಬಗ್ಗೆನೂ ಕಾಳಜಿ ಮಾಡಲ್ಲ. ನನ್ನ ಕೆಲಸದ ಬಗ್ಗೆ, ಲೈಫ್ ಸ್ಟೈಲ್ ಬಗ್ಗೆ ನನಗೆ ತೃಪ್ತಿ ಐತಿ. ನೀ ಯಾಕೆ ಇಷ್ಟು ದಿನ ಟೆನ್ಷನ್ ತಗೋತಿ? ಇಲ್ಲಿ ನಿಂಗೆ ಬರೋ ಸ್ಯಾಲ್ರಿನಾಗ ನಾವು ಸುಧಾರ್ಸಕ್ ಆಗಂಗಿಲ್ಲ. ರಿಸೈನ್ ಮಾಡು, ನಾವು ಬೆಂಗಳೂರಿಗೆ ಹೋಗೋಣ. ನಿನ್ ಕ್ವಾಲಿಫಿಕೇಶನ್ ತಕ್ಕಂಗ ಚಲೋ ಜಾಬ್ ಸಿಗ್ತೈತಿ. ನಾವು ಎಲ್ಲರ ತರ ಸುಧಾರ್ಸೋಣಲ್ಲ. ರಿತಿಕಾ ಯಾಕೆ ನೀ ಈ ಥರ ವಿಚಾರ ಮಾಡ್ತಿ? ಬೇರೆದವ್ರನ್ನ ನಾವು ಬದುಕೋದಲ್ಲ, ನಮ್ಗೆ ಹೆಂಗೆ ಬೇಕಂಗೆ ಬದುಕಬೇಕು. ನನಗೆ ನಮ್ಮ ಊರು ಬಿಟ್ಟು, ಸಂಘಟನೆ ಬಿಟ್ಟು ಬರಕ್ಕೆ ಆಗಂಗಿಲ್ಲ ಅಂತ ಗೊತ್ತಿದ್ದು ಹಿಂಗೆ ಯಾಕೆ ಮಾಡತ್ತೀನಿ ನೀನು? ನಿನಗೆ ಎಷ್ಟು ಹೇಳಿದ್ರು ಅಷ್ಟ ಐತಿ. ಇಂಥ ಸಂಘಟನೆ ಎಲ್ಲ ಹಿಂದ್ ರಗಡ್ ರೊಕ್ಕ ಇದ್ದವ್ರು ಮಾಡ್ರೆ ಚಲೋ, ನಮ್ಮಂತ ಮಿಡಲ್ ಕ್ಲಾಸ್ ಮಂದಿಗಲ್ಲ. ಯಾಕ ಮಿಡಲ್ ಕ್ಲಾಸ್ ಮಂದಿ ಏನು ಕನ್ನಡಿಗರ ಅಲ್ಲೇನ? 90% ಕನ್ನಡ ಸೇವಕರ ಮಿಡಲ್ ಕ್ಲಾಸ್ ಮಂದಿನ ಅದಾರು, ನೆನಪಿರಲಿ. ನೀವೆಲ್ಲ ಕಾರ್ಯಕರ್ತರು ಇಷ್ಟು ಕನ್ನಡ ಕನ್ನಡ ಅಂತ ಬಡ್ಕೋತೀರಿ. ನಿಮಗೆ ಎಷ್ಟು ಮಂದಿ ಸಪೋರ್ಟ್ ಮಾಡ್ತಾರ? ನಿಮ್ ಬಗ್ಗೆನೇ ಹಿಂದ್ ಮಾತಾಡ್ತಾರ, ಇವ್ರಿಗೆ ಮಾಡಕ್ ಬೇರೆ ಕೆಲಸ ಇಲ್ಲಂತ. ಹಿಂದೆ ಮಾತಾಡೋರ
ತಮ್ಮ ಫ್ಯಾಮಿಲಿ ಫಂಕ್ಷನ್ಗಳಿಗೆ ಹಾಫ್ ಡೇ ಲೀವ್ ಹಾಕೊಂಡೋಗಿ 101 ರೂಪಾಯಿ ಅಯ್ಯಾರ ಹಾಕಕ್ಕೆ ಹಿಂದ ಮುಂದೆ ನೋಡೋ ಮಂದಿ 24x7 ಕನ್ನಡಕ್ಕೆ ಏನೇ ಅನ್ಯಾಯ ಆದರೂ ಎಂಥ ಕೆಲಸ ಇದ್ರು ಬಿಟ್ಟು ಬಂದು ಕೈಲಿಂದ ರೊಕ್ಕ ಖರ್ಚು ಮಾಡ್ಕೊಂಡು ಬಂದು ಕನ್ನಡ ಪರವಾಗಿ ಧ್ವನಿ ಎತ್ತೋ ಕಾರ್ಯಕರ್ತರ ಬಗ್ಗೆ ಮಾತಾಡ್ತಾರಲ್ಲ. ನೀವೇನೋ ಸ್ವಂತ ರೊಕ್ಕ ಖರ್ಚು ಮಾಡ್ತೀರಿ, ಅದ್ರ ಮ್ಯಾಗಿಂದ ನಿಮಗೆ ರಗಡ್ ರೊಕ್ಕ ಬರ್ತೈತಿ, ಅದಕ್ಕೆ ಇದನ್ನೆಲ್ಲ ಮಾಡ್ತೀರಂತ ಮಂದಿ ಮಾತಾಡ್ತಾರ. ರಗಡ ರೊಕ್ಕ ಬಂದ್ ಬೀಳ್ತೈತಿ ನೋಡು, ಅದಕ್ಕೆ ಪ್ರತಿಯೊಬ್ಬ ಕಾರ್ಯಕರ್ತ ಡ್ಯೂಪ್ಲೆಕ್ಸ್ ಮನಿ ಮಾಡಿ ಮನಿ ಮುಂದೆ ಬೆಂಚ್ ಕಾರ್ಗಳು ತಂತ ನಿಲ್ಸಿದಾರ. ನೀವೇನೋ ಕನ್ನಡ ಸಲುವಾಗಿ ಸ್ವಾಭಿಮಾನಲೆ ಧ್ವನಿ ಎತ್ತೀರಿ, ಆದ್ರೆ ನಿಮಗೆ ದೇಶದ್ರೋಹಿ ಧರ್ಮ ವಿರೋಧಿ ಅನ್ನೋ ಪಟ್ಟ ಕಟ್ತಾರ. ಖರೆ ಐತಿ, ನೀ ಹೇಳೋದು ಖರೆ ಐತಿ. ನಾ ಒಂದು ಪ್ರಶ್ನೆ ಕೇಳ್ತೇನೆ, ಉತ್ತರ ಕೊಡ್ತಿ? ಏನ? ಈ ಜಗತ್ತು ನೋಡಕ್ಕೆ ನಮಗೆ ಏನು ಬೇಕು? ನಾ ಏನ್ ಹೇಳತ್ತೇನಿ, ನೀ ಏನ್ ಕೇಳತಿ? ಹೇಳ, ಈ ಜಗತ್ತು ನೋಡಕ್ಕೆ ನಮಗೆ ಏನು ಬೇಕು? ಮತ್ತೇನ್ ಬೇಕು? ಕಣ್ ತೆಗೆದು ನೋಡ್ದಾಗಲ್ಲ ಎಲ್ಲ ಕಾಣೋದು. ಬರೀ ಕಣ್ಣಿದ್ರೆ ನೋಡಕ್ಕೆ ಆಗಂಗಿಲ್ಲ, ಕಣ್ಣಿನ ಮುಂದೆ ಬೆಳಕು ಬೇಕು. ಆದ್ರೆ ಬೆಳಕಿನ ಅರಿವು ಯಾರಿಗೂ ಇಲ್ಲ. ಹಂಗೆ ಮನುಷ್ಯನ ಬದುಕಿಗೆ ಭಾಷೆ ಅನ್ನೋದ ಅರಿವಿಗಿಲ್ಲದೆ ಇರೋ ಬೆಳಕಿನಂಗೈತಿ. ಪ್ರತಿನಿತ್ಯದ ಬದುಕಿಗೆ ಭಾಷೆ ಅನ್ನೋದ ಅತ್ಯಮೂಲ್ಯ. ಆದ್ರೆ ಅದ್ರ ಮೌಲ್ಯ ಯಾರಿಗೂ ಗೊತ್ತಿಲ್ಲ. ಏನಾದರೂ ಬರಿಬೇಕಂದ್ರೆ, ಓದ್ಬೇಕಂದ್ರೆ, ಬೇಕಾದವ್ರ ಜೊತೆ ಪ್ರೀತಿಯಿಂದ ಮಾತಾಡ್ಬೇಕಂದ್ರೆ, ಬೇಜಾರಾದಾಗ ಹಾಡು ಕೇಳ್ಬೇಕಂದ್ರೆ, ಹರಟೆ ಹೊಡಿಬೇಕಂದ್ರೆ, ಅಷ್ಟೇ ಯಾಕೆ ಸತ್ ಅನ್ನೋದು ಮುಂದೆ ಕುಂತು ಭಾವನೆಗಳು ಹೊರಗೆ ಹಾಕ್ಬೇಕಂದ್ರೂ ಭಾಷೆ ಬೇಕು. ಜಗತ್ತಿನ ಎಷ್ಟೋ ಭಾಷೆಗಳಿಗೆ ಸ್ವಂತ ಲಿಪಿ ಇಲ್ಲ, ಸಾಹಿತ್ಯ ಇಲ್ಲ, ಶಾಸನ ಇಲ್ಲ, ಇತಿಹಾಸ ಇಲ್ಲ. ಆದ್ರೆ ನಮ್ಮ ಕನ್ನಡ ಭಾಷೆ ಅದನ್ನೆಲ್ಲ ಒಳಗೊಂಡ ಶ್ರೀಮಂತ ಭಾಷೆ ಐತಿ. ಆದ್ರೆ ಅದರ ಅರಿವು ನಮಗಿಲ್ಲ. ನಾವು ಯಾವುದೇ ಜಾತಿ ಧರ್ಮ ಪಕ್ಷದ ವಿರೋಧಿಗಳಲ್ಲ. ಇರೋ ಸತ್ಯನ ಪ್ರಾಕ್ಟಿಕಲ್ ಆಗಿ ಲಾಜಿಕಲ್ ಆಗಿ ಹೇಳಕತ್ರ ಭಾಷೆ ನಸೆ ತಲೆಗೇರಿಸ್ಕೊಂಡು ದೇಶದ್ರೋಹಿಗಳಲ್ಲ ನಾವು. ಇಷ್ಟೆಲ್ಲ ಮಾತಾಡ್ತಿ, ಯಾರೋ ಕನ್ನಡಕ್ಕೆ ಅವಮಾನ ಮಾಡಿದ್ರಂತ ಹೋಗಿ ಅವ್ರ ಮುಖಕ್ಕೆ ಕರಿಮಸಿ ಬೆಳೆದ್ ಬಂದಾಗ ನಿನಗೆ ಸಿಕ್ಕ ಗೌರವ ಏನ? ರೌಡಿ ಶೀಟರ್. ಪ್ರತಿ ತಿಂಗಳು ಕೈಲಿಂದ ರೊಕ್ಕ ಖರ್ಚು ಮಾಡಿ ಕೋರ್ಟಿಗೆ ತಿರ್ಗಾಡ್ತೀಯಲ್ಲ, ಇದು ನಿನಗರ ಚಲೋ ಅನಿಸ್ತೈತಿ? ಕುವೆಂಪು ಅವ್ರು ಹೇಳಿದ್ರು, ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದು ಅಂತ. ಆದರೆ ಈಗ ಕನ್ನಡಕ್ಕಾಗಿ ಕೈ ಎತ್ತು ನಿನಗೆ ರೌಡಿ ಶೀಟರ್ ಪಟ್ಟ ಸಿಗುವುದು ಅಂದಂಗಾಗೈತಿ. ಹಂಗಂತ ಹೇಳಿ ನಾವು ಕನ್ನಡಕ್ಕಾಗಿ ಧ್ವನಿ ಎತ್ತಿಲ್ಲ ಅಂದ್ರೆ ಮುಂದೊಂದು ದಿನ ಕರ್ನಾಟಕದಾಗ ಕನ್ನಡಿಗರ ಅಸ್ತಿತ್ವ ಇರಂಗಿಲ್ಲ. ನೀವೆಷ್ಟು ಮಾಡಿದ್ರು ಅಷ್ಟ ಮಂದಿ ನಿಮ್ಮ ಬಗ್ಗೆ ಟೀಕೆ ಮಾಡೋದು ಬಿಡಂಗಿಲ್ಲ. ಟೀಕೆ ಮಾಡೋರು ನಾರಾಯಣಗೌಡರು ಕಾವೇರಿ ಹೋರಾಟಕ್ಕಂತ ನಿಂತಾಗ ಜೈಲಿಗೆ ಹಾಕಿದ್ರೆ. ವಿಪರ್ಯಾಸ ಏನಂದ್ರೆ ಅವ್ರ 2 ಮಕ್ಕಳು ಹುಟ್ಟುವಾಗ ಅವ್ರ ಹೆಂಡತಿ ಡಿಲಿವರಿ ಟೈಮ್ನಾಗ ಅವ್ರ ಜೊತೆ ಇರಲಿಲ್ಲ. ಒಬ್ಬ ತಂದೆಯಾಗಿ ಗಂಡನಾಗಿ ಫ್ಯಾಮಿಲಿಗೆ ಟೈಮ್ ಕೊಟ್ಟಿಲ್ಲ. ಅಂಥ ವ್ಯಕ್ತಿಗಳ ತ್ಯಾಗ ಈ ಟೀಕೆ ಮಾಡೋರು ಕಣ್ಣಿಗೆ ಕಾಣಿಸಿಲ್ಲ ನೋಡ. ಟೀಕೆ ಮಾಡವ್ರ. ಬಳ್ಳಾರಿ ಜೈಲಿಂದ 120 ಕಾರ್ಯಕರ್ತರನ್ನ ಬೇಲ್ ಮ್ಯಾಗ ರಿಲೀಸ್ ಮಾಡ್ಬೇಕಾದ್ರೆ ಅದೇ ನಾರಾಯಣಗೌಡ್ರ ಹೆಂಡತಿ ಕುತ್ತಿಗೆಯಾಗಿನ ಮಾಂಗಲ್ಯ ಸರ ಮಾರಿದ್ರು. ಅವ್ರ ತ್ಯಾಗ ಈ ಟೀಕೆ ಮಾಡೋರ್ ಕಣ್ಣಿಗೆ ಕಾಣಿಸಿಲ್ಲ. ಟೀಕೆ ಮಾಡವ್ರ. ಧೀಮಂತ ಹೋರಾಟಗಾರ ಪ್ರವೀಣ್ ಶೆಟ್ಟಿ ಅವರ ರೈಲ್ವೆ ಎಕ್ಸಾಮ್ ಕನ್ನಡದಲ್ಲೇ ಬರೆಯೋದಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಹೊಡೆತಾದಿಂದ ಹೋರಾಟ ಮಾಡಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು. ಅವರು ಹೋರಾಟ ಮಾಡಿದಾಗ ದೇಶದ 24 ಪ್ರಾದೇಶಿಕ ಭಾಷೆ ಒಳಗೆ ರೈಲ್ವೆ ಎಕ್ಸಾಮ್ ಬರೆಯೋ ಥರ ಆಯಿತು. ಅಂಥ ವ್ಯಕ್ತಿಗಳ ತ್ಯಾಗ ಈ ಟೀಕೆ ಮಾಡೋರ ಕಣ್ಣಿಗೆ ಕಾಣಿಸಿಲ್ಲ. ಟೀಕೆ ಮಾಡವ್ರ. ಎಂ ರಾಮಮೂರ್ತಿ, ಶಿವರಾಮೇಗೌಡ, ವಾಟಾಳ್ ನಾಗರಾಜ, ರೂಪೇಶ್ ರಾಜಣ್ಣನಂತ ಸಾವಿರಾರು ಕಾರ್ಯಕರ್ತರ ಎಷ್ಟೋ ವರ್ಷಗಳಿಂದ ರೋಡಿಗಿಳಿದು ನೋವುಂಡು ಕನ್ನಡಕ್ಕಾಗಿ ದುಡಿತಿರ್ಲಿಲ್ಲ ಅಂದ್ರೆ ಕರ್ನಾಟಕದಾಗ ಕನ್ನಡದ ಕುರುಹು ಸಿಗ್ತಿರ್ಲಿಲ್ಲ. ಸಾಮಾಜಿಕ ಜಾಲತಾಣಗಳದಾಗ ಧ್ವನಿ ಎತ್ತು ತೆರೆ ಹಿಂದಿನ ಡಿಸೈನರ್ಸ್, ರೈಟರ್ಸ್, ಎಡಿಟರ್ಸ್ಗಳ ಕಷ್ಟ ಈ ಟೀಕೆ ಮಾಡೋರ್ ಕಣ್ಣಿಗೆ ಕಾಣಿಸಂಗಿಲ್ಲ ನೋಡ. ಅದಕ್ಕೆ ಟೀಕೆ ಮಾಡವ್ರ. ಶಭಾಷ್. ನೀ ಇಷ್ಟೆಲ್ಲ ಹೇಳತಿ, ನಿಮ್ಮ ಈ ಕೆಲ್ಸಕ್ಕೆ ಯಾರು 1 ರೂಪಾಯಿನೂ ಕೊಡಂಗಿಲ್ಲ. ನಿಮ್ಮ ಕಷ್ಟ ಕಾಲಕ್ಕೆ ಯಾರಾಗ್ತಾರೆ ನಿಮ್ಮ ಜೊತೆ? ಎಷ್ಟೋ ಮಂದಿ ಕುಡಿತ, ಇಸ್ಪಿಟ್ಟ, ಇನ್ಯಾವುದೋ ಚಟ್ಟಕ್ಕೆ ದುಡ್ಡು ಹಾಕಿ ಕಳೀತಾರೆ. ನಾ ಹಠಕ್ಕೆ ಬಿದ್ದ ತಾಯಿ ಭುವನೇಶ್ವರಿಗಂತ ಕೈಲಾದಷ್ಟು ದುಡ್ಡು ಹಾಕಿದ್ರೆ ತಪ್ಪೇನ? ಯಾರೂ 1 ರೂಪಾಯಿ ಕೊಡಂಗಿಲ್ಲ ಅನ್ಬೇಡ. ಕೆಲವೊಂದಿಷ್ಟು ಕನ್ನಡದ ಮನಸ್ಸುಗಳು ದೇಣಿಗೆ ರೂಪದ ಕೈ ಜೋಡಿಸುವಂಥ ವ್ಯಕ್ತಿಗಳ ನಮ್ಮ ಸಂಘಟನೆ ಒಂದು ಶಕ್ತಿ. ಇದನ್ನೆಲ್ಲ ನನ್ನ ಮುಂದೆ ಹೇಳೋದಲ್ಲ. ನೀವು ರೋಡ್ನಾಗ ನಿಂತು ಹೋರಾಟ ಮಾಡುವಾಗ ಮುಲಾಜಿಲ್ದ ನಿಮ್ಮಲ್ಲಿ ಲಾಠಿ ಚಾರ್ಜ್ ಮಾಡ್ತಾರಲ್ಲ ಪೊಲೀಸರು, ಅವ್ರ ಮುಂದೆ ಹೇಳ. ಕೇಳ್ತಾರೇನು ನೋಡು. ಯಾಕ ಪೊಲೀಸರೇನು ಕನ್ನಡಿಗರಲ್ಲೇನ? ಕೆಲಸದ ಮೇಲಿರೋ ಜವಾಬ್ದಾರಿಯಿಂದ ಸಮಯ ಸಂದರ್ಭಕ್ಕೆ ತಕ್ಕಂಗೆ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡ್ತಿರ್ಬೋದು. ಆದ್ರೆ ಮನಸ್ಸಿನಾಗ ಕನ್ನಡ ಅಭಿಮಾನ ಇಟ್ಕೊಂಡಂಥ ಎಷ್ಟೋ ಮಂದಿ ಪೊಲೀಸರ ಕೈಲಿಂದ ರೊಕ್ಕ ಖರ್ಚು ಮಾಡಿ ನಮಗೆ ಸೆಕ್ಯೂರ್ ಮಾಡಿ ಟ್ರೀಟ್ ಮಾಡ್ತಾರೆ. ಅಂಥವ್ರ ಬಗ್ಗೆ ನನಗೂ ಹೆಮ್ಮೆ ಐತಿ. ನೀವೇನು ಸ್ಪೆಷಲ್ಲಾಗಿ ದೀಕ್ಷೆ ತೊಗೊಂಡಿರೇನು ನಾಡು ನುಡಿ ಸೇವೆ ಮಾಡ್ತೀನಂತ? ನೀವೇನೇ ಮಾಡಿದ್ರು ಎಲ್ಲ ಕನ್ನಡಿಗರ ಮನಸ್ಸಿನಾಗ ಸ್ವಾಭಿಮಾನದ ಬೀಜ ಬಿತ್ತಕ್ಕಾಗಂಗಿಲ್ಲ. ಹೌದು, ಖರೆ ಐತಿ ನೀನು ಹೇಳೋದು. ನವೆಂಬರ್ 1 ತಾರೀಕು ಹೆಗಲ ಮೇಲೆ ಹಳದಿ ಕೆಂಪು ಶಾಲ್ ಹಾಕೊಂಡು ಸ್ಟೇಟಸ್ ಹಾಕೋದು, RCB ಮ್ಯಾಚ್ ಗೆದ್ದಾಗ ಜೈಕಾರ ಹಾಕೋದು,
DJ ಹಚ್ಚಿ ಅದ್ರ ಮುಂದೆ ಜೆಂಡಾ ತಗೊಂಡು ಕುಣಿಯೋದು ಅಷ್ಟಕ್ಕೆ ನಮ್ಮ ಕನ್ನಡಿಗರು ಸೀಮಿತ ಆಗಿದಾರಲ್ಲ. ಇದನ್ನೆಲ್ಲ ಮಾಡಲಿ ಬ್ಯಾಡ ಅನ್ನಂಗಿಲ್ಲ. ಆದ್ರೆ ಆಡಂಬರದ ಅಭಿಮಾನಕ್ಕಿಂತ ಸ್ವಚ್ಛವಾದ ಸ್ವಾಭಿಮಾನ ಮುಖ್ಯ. ನಾಡು ನುಡಿಗೋಸ್ಕರ ಯಾವಾಗ ಎಲ್ಲಿ ಧ್ವನಿ ಎತ್ತಬೇಕಲ್ಲಿ ಧ್ವನಿ ಎತ್ತಂಗಿಲ್ಲ ಅನ್ನೋದು ನೋವಿನ ಸಂಗತಿ. ಸಾಕು ಮಾಡಿ ನಿನ್ನ ಭಾಷಣ. ಸಂಘಟನೆದಾಗ ಸಾವಿರಾರು ಮಂದಿ ಕಾರ್ಯಕರ್ತರದಾರ. ಆದ್ರೆ ನನ್ನ ಗಂಡ ಅನ್ಸ್ಕೊಂಡವ್ ನೀವೊಬ್ಬ ಅದಿ. ನೀವೊಬ್ಬ ಸಂಘಟನೆ ಬಿಟ್ರೆ ಏನೂ ನಷ್ಟ ಆಗಂಗಿಲ್ಲ. ನನಗೋಸ್ಕರ ಬಿಟ್ಬಿಡು ಪ್ಲೀಸ್. ನನ್ನ ಲವ್ ಮಾಡೋವಾಗ ಬ್ಯಾನರ್ದಾಗ ನನ್ನ ಫೋಟೋ ನೋಡಿ ಅದನ್ನ ಫೋಟೋ ಹೊಡೆದ ಸ್ಟೇಟಸ್ ಹಾಕಿದ್ದಿ, ನಮ್ಮ ಹುಡುಗ ವೀರ ಕನ್ನಡಿಗ ಅಂತ. ಈಗೆಲ್ಲ ಹೋಯ್ತು ಆ ಪ್ರೀತಿ ಹೆಮ್ಮೆ? ನಮ್ಮಂಥ ಹೋರಾಟಗಾರರಿಗೆ ಸಪೋರ್ಟ್ ಮಾಡೋದು ಈಜಿ, ಆದ್ರೆ ಕೊನೆ ತನಕ ಅಲ್ಲ. ಈ ನಿನ್ನ ಹುಚ್ಚ ಹಠ ಬಿಡಾಕ ಆಗಿಲ್ಲ ಅಂದ್ರ ನಿಮ್ಗೆ ಹೆಂಡತಿ ಮಕ್ಳು ಸಂಸಾರ ಯಾಕೆ ಬೇಕು? ಒಂದು ಕೆಲಸ ಮಾಡು, ನನಗೆ ಡಿವೋರ್ಸ್ ಕೊಟ್ಬಿಡು. ಡಿವೋರ್ಸ? ರಿತಿಕಾ ಏನು ಮಾತಾಡತ್ತೀನಿ? ಅಕ್ಕ ಯಾಕಿಬ್ರು ಸೀರಿಯಸ್ ಆಗಿ ನಿಂತೀರಿ? ಮಾಮಾರಿ ಸ್ವೀಟ್ ತಗೋರಿ. ಮೊದಲು ನಿಮ್ಮ ಅಕ್ಕ ಕೊಡು. ಅಕ್ಕ ಯಾಕೋ ಏನು ವಿಷಯ? ಅಕ್ಕ ನನಗೆ BBC ಕಂಪ್ನಿ ಒಳಗೆ ಜಾಬ್ ಸಿಕ್ತು. ಹೌದೇನಾ? ಅದಕ್ಕೆಲ್ಲ ಇವರ ಕಾರಣ. ಅದು ಹೆಂಗ? ಹೋದ ತಿಂಗಳು ಇವರೆಲ್ಲ ಸೇರಿ BBC ಕಂಪ್ನಿಗೆ ಮನವಿ ಸಲ್ಲಿಸಿದ್ರು. ಕಂಪಲ್ಸರಿ 60% ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕಂತೇಳಿ. ಅದಕ್ಕೆ ನನಗೆ ಇವತ್ತು ಜಾಬ್ ಕನ್ಫರ್ಮ್ ಆಯ್ತು. ಚಲೋ ಆಯ್ತು ತಗೋ. ಅಕ್ಕ ನಾ 2 ವರ್ಷದಿಂದ ಟ್ರೈ ಮಾಡತ್ತಿದ್ನಿ, ಆಗಿರಲಿಲ್ಲ. ಆದರೆ ಈಗ ಕನ್ನಡ ಸಂಘಟನೆದವರು ಮಾಡಿರೋ ಕೆಲಸದಿಂದ ನನಗಷ್ಟೇ ಅಲ್ಲ ಭಾಳ ಮಂದಿಗೆ ಹೆಲ್ಪ್ ಆಗೈತಿ. ಅದಕ್ಕೆ ನಾನು ಇವತ್ತಿಂದ ಕನ್ನಡ ಸಂಘಟನೆ ಸೇರ್ಕೊಂಡೇನಿ. ಇನ್ನು ಮುಂದೆ ನನ್ನ ಕೈಲಾದಷ್ಟು ಕನ್ನಡ ಸೇವೆಯನ್ನು ಮಾಡ್ತೀನಿ. ಅಕ್ಕ ಅಪ್ಪಗೆ ಆಕ್ಸಿಡೆಂಟ್ ಆದಾಗ ಎಮರ್ಜೆನ್ಸಿ ಬ್ಲಡ್ ಬೇಕಾದಾಗ ರಾತ್ರಿ 1 ಗಂಟೆಗೆ ಬ್ಲಡ್ ತಂದು ಕೊಟ್ಟಿದ್ದು ಕನ್ನಡ ಪರ ಹೋರಾಟಗಾರರ. ಸರಿ ರಾಹುಲ್, ನೀ ದೇವ್ರಿಗೆ ನಮಸ್ಕಾರ ಮಾಡಿ ಮನೆಗೆ ಹೋಗಿರು, ನಾವು ಅಲ್ಲೇ ಬರ್ತೇವೆ. ಇಲ್ಲಿ ಕೇಳ, ಈ ನಿನ್ನ ಹಠ ಬಿಡಾಕ ಆಗಿಲ್ಲ ಅಂದ್ರ ಕಡಿಗೆ ಒಂದು ಮಾತು ಹೇಳ್ತಾನೆ, ಲಕ್ಷ ಕೊಟ್ಟು ಕೇಳ. ಹೇಳ. ಭಾರತಾಂಬೆ ಸೇವೆ ಮಾಡುವ ಸೈನಿಕನ ಹೆಂಡತಿ ಹೆಮ್ಮೆಯಿಂದ ಹೇಳ್ಕೊತಾಳ, ನಾನೊಬ್ಬ ಸೈನಿಕನ ಹೆಂಡತಿ ಅಂತ. ಹಂಗ ನಾನು ತಾಯಿ ಭುವನೇಶ್ವರಿ ಸೇವೆ ಮಾಡೋ ಕನ್ನಡ ಯೋಧನ ಹೆಂಡತಿ ಅಂತ ಹೆಮ್ಮೆಯಿಂದ ಹೇಳ್ಕೊತೇನೆ ನಿನ್ನ ಮುಂದೆ. ಕನ್ನಡ, ಕನ್ನಡಿಗ, ಕರ್ನಾಟಕ ಅನ್ನೋ ವಿಚಾರಕ್ಕೆ ನಿಸ್ವಾರ್ಥವಾಗಿ ದುಡಿಯೋ ಪ್ರತಿಯೊಬ್ಬ ಕನ್ನಡ ಯೋಧರಿಗೂ ಈ ಚಿತ್ರ ಸಮರ್ಪಣೆ.